ಡಿ ದೇವರಸ ಸ್ಮಾರಕ ಪ್ರೌಢಶಾಲೆ ಮುಖ್ಯ ಗುರುಗಳಾದಂಥ ಮಲ್ಲಿಕಾರ್ಜುನ ಸರ್ ಮತ್ತು ನಮ್ಮೆಲ್ಲ ಶಾಲೆಯ ಸಹ ಶಿಕ್ಷಕರಿಗೂ ಹ್ಯಾಪಿ ಟೀಚರ್ಸ್ ಡೇ ಹೇಳುತ್ತಾ, ನಾನು ಯಾವಾಗಲೂ ನಿಮ್ಗೆ ಹೇಳ್ಕೊಂಡು ಬಂದಿದ್ದೇನಲ್ಲ, ಶಿಕ್ಷಕರಿನಂದ್ರೆ ನೀವು ಫಸ್ಟ್ ಅರ್ಥನೇ ಮಾಡ್ಕೊತಿಲ್ಲ. ಶಿಕ್ಷಕರಂದ್ರೆ ಪಾಠ ಹೇಳೋ ಶಿಕ್ಷಕರಲ್ಲ. ಪಾಠ ಹೇಳ್ತೀವಿ, ನಮ್ಮ ಪಾಡಿ ನಾವು ಮನೆಗೆ ಹೋಗ್ತೀವಿ, ವಾಪಸ್ ಬರ್ತೀವಿ, ನಾಳೆ ಬರ್ತೀವಿ, ಅದನ್ನ ಮಾಡ್ತೀವಿ. ನಿಮ್ಗೆ ಇದೊಂದು ಡೈಲಿ ರೊಟೀನ್ ಆಗ್ಬಿಡುತ್ತೆ ನಿಮ್ಗೆ. ಶಿಕ್ಷಕರಿಗೆ ನೀವು ಗೌರವ ಎಷ್ಟು ಕೊಡ್ಬೇಕಂದ್ರೆ, ಗೌರವಿಂತಲೇ ನೀವು ಮುಂದೆ ಹೋಗಿ ಸಾಧ್ಯ ಬರ್ತದೆ. ಇಲ್ಲಿ ಕಲಿಕೆ ಅಂತ ನೀವು ಮುಂದೆ ಹೋಗಿ ಸಾಧ್ಯ ಇಲ್ಲ. ಅದನ್ನು ಫಸ್ಟ್ ತಲೆ ಇತ್ತು. ಡಿಸಿಪ್ಲಿನ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಅಂತ ನನ್ನ ಜೀವನದ ನಿಮ್ಗೆಲ್ಲ ಹೇಳ್ಬಿಟ್ಟೆ. ನಾವು ಫೇಲ್ ಹಾಕೊಂತಂದು ಎಲ್ಲ ಇದು, ಬಟ್ ನಾವು ಎದಕ್ಕೆ ಮುಂದೆ ಹೋಗ್ತೀವಿ ಒಂದೊಂದ್ರಾಗ ಹೆಜ್ಜೆ ಎದಕ್ಕೆ ಇಟ್ಟೇವಪ್ಪ ಅಂದ್ರೆ, ನಮ್ಗಿನ್ನ ದೊಡ್ಡರಿಗೆ ನಾವು ರೆಸ್ಪೆಕ್ಟ್ ಮಾಡೋದಿಂದ್ರ. ನಾವು ಹೆಂಗೆ ರೆಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಕಡೆ ನೀವು ಮಣ್ಣು ಹೆಚ್ಬೋದು, ಅದೇ ಹೆಚ್ಬೋದು, ನೀವು ಬೈಬೋದು. ನಮ್ಮ ಬಗ್ಗೆ ನಮ್ಗೇನು ಅನ್ಸಲ್ಲ. ನೀವು ಗೌರ್ಮೆಂಟ್ ಥ್ರೂ ಬಂದಿರ್ತೀವಿ, ನಮ್ಮ ಪಡಿ ನಾವು ಹೋಗ್ತೀವಿ, ನಾವು ಬರ್ತೀವಿ, ನಮಗೇನು ನಿಮ್ಮಿಂದ ಏನು ಲಾಸ್ ಇಲ್ಲ. ಬಟ್ ಶಿಕ್ಷಕರಿಗೆ ಬೇಕಾಗಿದ್ದೆ ನೀವು. ಹೌದಾ? ಸ್ಟೂಡೆಂಟ್ ಇಂದ್ರೆ ಶಿಕ್ಷಕರು ಹೊರತ ಶಿಕ್ಷಕರು ಸ್ಟೂಡೆಂಟ್ ಆಗಿ ಸಾಧ್ಯ ಇಲ್ಲ. ನೀವು ಬಂದು ಕುಂತ್ರೆ ನಾವು ಹೇಳಕ್ಕೆ ಸಾಧ್ಯ ಪಾಠ? ನೀವೇ ಕರೆಕ್ಟ್ ಸಾಲಿ ಬರಲ್ಲ. ಮೊದಲೇ ಮಾತು ಎಷ್ಟು ಸತ್ತು ಹೇಳ್ತೀನಿ, ನೀವು ಯಾವತ್ತು ಬಡವರಾಗಿ ಹುಟ್ಟಿರ್ಬೋದು, ಬಟ್ ಬಡವರಾಗಿ ಸಾಯ್ಬಾರ್ದು ಅಂತ ಯಾವತ್ತು ಹೇಳ್ತಿರ್ತೀವಿ ನಾವು. ಅದನ್ನು ಯಾವತ್ತೂ ತಲೆ ಆಗ್ತವ್ರು. ಬಡವರ ಇರ್ಬೋದು, ನೀವು ಕಷ್ಟ ಇರ್ಬೋದು, ಬಟ್ ನಿಮ್ಮ ತಂದೆ ತಾಯಿ ಬಡವ್ರು ಇರ್ಬೋದು, ನೀವು ಬಡವರಾಗಿ ಸಾಧ್ಯನೇ ಇಲ್ಲ. ಏಕೆ ನಿಮ್ಮ ಕಡೆ ಇನ್ನೂ ಫ್ಯೂಚರ್ ಐತಲ್ಲ, ಶ್ರೀಮಂತರಾಗುವಂಥ ಪವರ್ ನಿಮ್ಮ ಕಡೆ ಐತಿ. ಅದನ್ನು ಯಾವತ್ತು ಪ್ಲೀಸ್ ತಲೆಗೆ ತೊಗೊರಿ. ಯಾವಾಗ ನಾ ಏನಾಯ್ತಂದ್ರೆ, ಒಬ್ಬೊಬ್ರು ಓದ್ಬೋದು, 10 ಮಂದಿ ಓದ್ಬೋದು 10th ಕ್ಲಾಸ್ ಒಳಗೆ, 25ಕ್ಕೆ 20 ಹೋಗ್ಬೋದು, 20ಕ್ಕೆ 20 ಹೋಗ್ಬೋದು. ಬಟ್ 10th ಆದಮೇಲೆ ನೀವು ಫಸ್ಟ್ ಇಯರ್ಗೆ ಹೋಗ್ತಾರೆ, ಎಲ್ಲ ಬೇಸ್ಡ್ ಆನ್ ಸ್ಕಿಲ್ ಮ್ಯಾಗ ಐತಿ ಜೀವನ. ಮಾರ್ಕ್ಸ್ ಯಾರು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಟೀಚರ್ಸ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಿಂತಿದ್ದೆ ಸ್ಕಿಲ್ ಮ್ಯಾಗ. ಈಗೆಲ್ಲ ಜೀವನ ನಿಂತಿದ್ದು. ಸರ್ ಯಾವಾಗಲೂ ಸೈನ್ಸ್ ಸರ್ ಹೇಳ್ತಾರೆ, ಸ್ಪರ್ಧಾತ್ಮಕ ರೀತಿ ಮುಂದೆ ಅಂತಾರೆ. ಸೀಟ್ ಆಗಿರ್ಬೋದು, ನೀಟ್ ಆಗಿರ್ಬೋದು, ಒಂದು ಸ್ಕಿಲ್ಲು. ನೆಕ್ಸ್ಟ್ ಬರ್ತದೆ ನಮ್ಮ ಲಕ್ ಫ್ಯಾಕ್ಟರ್. ನಿಮ್ಗೆ ಇತ್ತು ಬೇಕಾದಲ್ಲಿ ಹೋಗ್ಬೋದು. ನೀವು ಅಲ್ಲಿ ಹಿಂದೆ ಕುಂತವ್ರು ಲಾಸ್ಟಿಗೆ ಇಲ್ಲಿ ಸ್ಟೇಜಿಗೆ ಬಂದು ಕುಂದರ್ಲೇಬೋದು. ಎಕ್ಸಾಂಪಲ್ ನಾನೇ ಸ್ಕೂಲಲ್ಲಿ ನಾವು ಕಾಡಿಸಿದ್ವಿ ಟೀಚರ್ಸಿಗೆ, ನಾವು ಹಿಂದೆ ಕುಂದಿರ್ತಿದ್ವಿ. ಬಟ್ ಇಲ್ಲಿ ಕುಂತೇವಪ್ಪ ಅಂದ್ರೆ ನಮ್ಮ ಅಪ್ಪರ ಆಶೀರ್ವಾದನೂ ಇರ್ಬೋದು, ನನ್ನ ಪರಿಶ್ರಮವೂ ಇರ್ಬೋದು ಅನ್ಕೊಂತೀನಿ ಅದ್ರ ಜೊತೆ. ಯಾಕೆ ನಾವು ಒಂದೇ ಫೀಲ್ಡ್ ಒಳಗೆ ಮುಂದೆ ಬರಲಿ, ಎಲ್ಲ ಫೀಲ್ಡ್ ಒಳಗೂ ನಾನು ಒಂದು ಕಾಲು ಸೇರಿಸ್ಬೇಕು ನನ್ನ ಆಸೆ ಇತ್ತು. ಅದನ್ನ ಅಚೀವ್ಮೆಂಟ್ ಮಾಡಿ ಈ ಸ್ಥಾನಕ್ಕೆ ಬಂದೇವು ನಾವು. ನೀವು ಅದ್ರ ನೆಕ್ಸ್ಟ್ ರೆಸ್ಪೆಕ್ಟ್ ಮಾಡಿರಿ ಟೀಚರ್ಸಿಗೆ. ಬೇಕಾದ ಟೀಚರ್ಸ್ ಇರಲಿ, ಅವ್ರು ಯಾರೋ ಟೀಚರ್ಸ್ ಇರಲಿ, ರೆಸ್ಪೆಕ್ಟ್ ಮೊದಲು ಇಂಪಾರ್ಟೆಂಟ್ ಅದು. ನೀವು ಯಾರು ದೇವ್ರಿಗೆ ನಂಬ್ತೀರಿ, ಅವ್ರು ರೆಸ್ಪೆಕ್ಟ್ ಕೊಡಲೇಬೇಕು ಟೀಚರ್ಸಿಗೆ. ಯಾಕಂದ್ರೆ ನಮ್ಮ ಕಣ್ಣು ನಿಮ್ಮ ಮನೆ ಹೆಚ್ಚಿರಿ ದೇವ್ರ ಹತ್ರ ಕಣ್ಣು ತಗೊಂಡು ಕುಂತಿರ್ತಾನೆ. ನಿಮ್ಮ 10th ಕ್ಲಾಸಾಗ ಬಂದಾಗ ಹೇಳ್ತೇನೆ ನಾನು, ಸರಸ್ವತಿ ಫೋಟೋ ಹಾಕಿರಲ್ಲಿ ಆಕೆ ನೋಡ್ತಿರ್ತಾಳೆ, ಆಕೆ ಮೋಸ ಮಾಡಿಬಿಡ್ರಿ ಅಂತ ಯಾವಾಗ ಹೇಳ್ತಿರ್ತೀನಿ ನಾನು. ಮುಂದೊಬ್ಬ ಶಿಕ್ಷಕ ಅಲ್ಲಿ ಕುಂತು ಹೇಳ್ತಿರ್ತಾರಪ್ಪ ಅಂದಮೇಲೆ ನಿಮ್ಮಿಂದ ಮಾತಾಡ್ದಾಗಿರಲಿ, ನಿಮ್ಮ ಪಾಡಿ ನೀವೇನೋ ಮಾಡಿದ್ರಪ್ಪ ಅಂದ್ರೆ ವೇಸ್ಟ್. ಅದು ಲಾಸ್ ನಿಮಗೆ, ನಮಗೇನು ಲಾಸ್ ಇಲ್ಲ. ಇದಕ್ಕೆ ನಾವು ದಾಟೆ ಬಂದುಬಿಟ್ರೆ ನಮ್ಗೆ ಲಾಸೇ ಇಲ್ಲ. ನಮ್ಮ ಸುಮ್ಮನೆ ಬಂದೋದ್ರು ರೊಕ್ಕ ಕೊಡ್ತಾರೆ, ಸುಮ್ಮನೆ ಬರಲ್ಲೋದ್ರು ಸ್ಯಾಲ್ರಿ ಕೊಡ್ತಾರೆ. ನಮಗೇನು ರೈತ ಲಾಸ್ ಯಾರಿಗೆ? ನಿಮಗದು. ನಿಮ್ಗಿನ್ನ ಲಾಸ್ ನಿಮ್ಮ ತಂದೆ ತಾಯಿಗೆ. ನಿಮ್ಮನ್ನೆಲ್ಲ ಹಡಿದು ಎತ್ತು ಕಷ್ಟಪಟ್ಟು ಸಾಕಿ ಅವ್ರು ಬರ್ತಾನೆ ನೋಡ್ರಿ. ಅವ್ರ ಕಿಸದಾಗ ಒಂದೊಂದು ಸರಿ 100 ರೂಪಾಯಿ ಇರಲ್ಲ. ನೀವು ಎಕ್ಸಾಮ್ ಫೀ ಕೇಳಿದಾಗ ಎಷ್ಟು ಕಷ್ಟಪಟ್ಟು ಕೊಡ್ತಾರೆ ಅವರು. ಅದು ಅರ್ಥನಾಗಲ್ಲ. ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ತಂದೆ ತಾಯಿ ಮಾರಿ ನೋಡ್ರಿ, ಎಷ್ಟೋ ಮಂದಿ ಅಪ್ಪ ಅಮ್ಮನ ಕಳ್ಕೊಂಡಿರಿ. ಅದು ಯಾರಿಗೂ ನಿಮ್ಗೆ ಫೀಲೇ ಆಗಲ್ಲ ಅಂದ್ರೆ ಹೆಂಗೆ ಹೇಳೋ? ಫೀಲ್ ಆಗಲೇಬೇಕು ನಿಮ್ಗದು. ನಿಮಗದು ಫೀಲ್ ಆಗಲ್ಲಪ್ಪ ಅಂದ್ರೆ ನೀವು ಹುಟ್ಟಿದ್ದು ಸತ್ತಂಗೆ ಅಂತೀನಿ ನಾನು. ಶಿಕ್ಷಕರ ದಿನಾಚರಣೆ ಮಾಡೋದು ಇದು ವೇಸ್ಟ್ ಅಂತೆ ನಾನು. ಎದಕ್ಕಂದ್ರೆ ಮೊದಲೇ ನೀವು ಗೌರವ ಕೊಡ್ಬೇಕು, ಆಮೇಲೆ ಇದೆಲ್ಲ ಮಾಡ್ಬೇಕು. ನಾವು ಗೌರವ ಎಲ್ಲ ಸುಮ್ಮನೆ ರೊಕ್ಕ ಕೂಡಿಸೋದು ಇದೆಲ್ಲ ಮಾಡೋದು ಅಂದ್ರೆ ವೇಸ್ಟ್. ಲಾಸ್ ಎಷ್ಟೋ ಸತ್ತಿದೆ, ನಮಗೇನು ಲಾಸ್ ಇಲ್ಲ. ಶಿಕ್ಷಕರು ಎಲ್ಲರೂ ಕುಂತಲ್ಲಿ ಯಾರಿಗೂ ಲಾಸ್ ಇಲ್ಲ. ಲಾಸ್ ಆಗೋದು ನಿಮಗೆ. ಫಸ್ಟ್ ನಾ ಯಾವತ್ತು ಹೇಳ್ತೇನೆ, ನಿಮ್ಮ ಪ್ಲಸ್ ಮೈನಸ್ ನೀವು ಒಂದು ಪೇಜ್ ಒಳಗೆ ಬರ್ಕೋರಿ. ನಿಮ್ದು ಏನು ಗುಡ್ ಥಿಂಗ್ಸ್ ಅದಾವ ಒಂದು ಬರ್ಕೋರಿ. ನಿಮ್ಗೆ ಅನಿಸ್ಬೋದು ನಮ್ಮ ಕಡೆ ಈ ಒಳ್ಳೆ ಗುಣ ಅದಾವ ಸರ್, ನನಗೆ ಇದಕ್ಕೆ ಇಷ್ಟಪಡ್ತಾರೆ ಸೈನ್ಸ್ ಸರ್, ನಾನು ಓದೋಕೆ ಬರೋದು ಇಷ್ಟಪಡ್ತಾರಪ್ಪ. ನಾನು ಇಲ್ಫೋನಿಗೆ ಇದಕ್ಕೆ ಇಷ್ಟಪಡ್ತೀವಿ. ನಾವು ಕಬಡ್ಡಿ ಸ್ಕಿಲ್ ಐತೆ ನಮ್ಮ ಕಡೆ. ಆ ಟೈಪ್ ಪ್ರತಿಯೊಬ್ಬರ ಕಡೆ ಸ್ಕಿಲ್ ಕೊಟ್ಟಿಲ್ಲ ಅಂದ್ರೆ ಅದು ದೇವರೇ ಇಲ್ಲ. ಪ್ರತಿಯೊಬ್ಬರು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೆ ಹೇಳಕತ್ತೀನಿ ನಾನು, ಎಂಥ ವಿದ್ಯಾರ್ಥಿನೇ ಇಲ್ಲ, ಅವ್ನು ಹುಚ್ಚ ಇರಲಿ, ಹುಚ್ಚದಿಂದ ಒಂದು ಸ್ಕಿಲ್ ಕೊಟ್ಟಿರ್ತಾರೆ. ಆ ಟೈಪ್ ಆ ಸ್ಕಿಲ್ ಏನಂತ ಕಂಡು ಹಿಡ್ಕೊರೆ. ಆ ಸ್ಕಿಲ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ 10th ಆದಮೇಲೆ ರಿಸಲ್ಟ್ ಪಾಸರ್ ಆಗ್ಬೋದು, ಫೇಲರ್ ಆಗ್ಬೋದು. ಫೇಲ್ ಎದಕ್ಕೆ ಆಗ್ತಾರಪ್ಪ ಅಂದ್ರೆ ಕ್ಲಾಸಿಗೆ ಕುಂದ್ರಲಾಡ್ಸಬೇಕು. ನಿಮ್ಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ವೇಸ್ಟ್. ಅದೇನು ನಡೀತಿತ್ತು, ಅದೇನು ತಪ್ಪಲ್ಲ. ಈಗ ಎಲ್ಲರೂ ರ್ಯಾಂಕ್ ಆಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೆ ಓದಕ್ಕೆ ಬರುತ್ತೆ, ಒಬ್ರಿಗೆ ಓದಕ್ಕೆ ಬರಲ್ಲ, ನಾರ್ಮಲ್ ಅದು. 58 ಮಂದಿಗೆ 50 ಮಂದಿ ಓದಿರೋ ಕಾಂಪಿಟೇಷನಲ್ಲಿ ಇರ್ತೇಳೆ. ಅದ್ರಾಗ 10 ಮಂದಿ ಓದ್ತಾರೆ, ಅದ್ರಾಗ ಮೀಡಿಯಮ್ ಇರ್ತಾರೆ, ಅದ್ರಾಗ ಫುಲ್ ಫೇಲ್ ಆಗಿರ್ತಾರೆ. ಅದೇ ಅಂತ ಜೀವನ ಅಂದರೆ ಅದೇ. ಎಲ್ಲ ಏರುಪೇರುಗಳ ಜೀವನದಲ್ಲಿ ಇದ್ರೆ ಅಷ್ಟೇ ಜೀವನ ನಡೆಯೋಕ್ಕೆ ಸಾಧ್ಯ. ಯಾರು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂತ ತಲೆಗೆ ತೊಗೊಂಡ್ರೆ ಹುಚ್ಚರ್ಗತಿ ಇರ್ತೀರಿ, ಅದನ್ನೆಲ್ಲ ಬಿಟ್ಟು ಬಿಡ್ರಿ. ನಿಮ್ಮದು ಏನೋ ಒಂದು ಐತೆ ನಿಮ್ಮ ಕಡೆ ಅಂತ ತಿಳ್ಕೊಂಡು ಸ್ಕಿಲ್ ಐತೆ ಅಂತ ಸುಮ್ಮನೆ ಕ್ಲಾಸಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ. 10th ಎಲ್ಲರಿಗೆ ಹೇಳ್ತೀನಿ ನಾನು. ನಾಳೆ ಮೇ ಬಿ ಹಾಲಿಡೇ ಐತಿ, ಅದನ್ನು ಹಚ್ಚಿನಾಡ್ತಿದ್ರೆ ಕಂಟಿನ್ಯೂ ಸ್ಕೂಲಿಗೆ ಬರ್ರಿ. ಕ್ಲಾಸಾಗ ಕುಂದ್ರಿ, ಎಂಜಾಯ್ ಮಾಡೋಕೆ ಹಾಫ್ ಆನ್ ಅವರ್ ಬಿಟ್ಟಿರ್ತೀವಿ ನಾವು. ಊಟ ಆದಮೇಲೆ ಎಂಜಾಯ್ ಮಾಡಿರಿ. ಎಲ್ಲ ಸರ್ಸ್ಗಳು ಫ್ರೆಂಡ್ಸ್ ಗತಿ ಅದ್ರಲ್ಲಿ ಎಗಲ್ ಕೈ ಹಾಕ್ತೀವಿ ನಾವೆಲ್ಲ. ನಮ್ಮ ಸ್ಕೂಲಾಗ ಸನಿಯಾಗಿ ಕುತ್ಕೊಂತಿದ್ದಿಲ್ಲ ನಮ್ಗೆ. ಇಂಗ್ಲೀಷ್ ಸ್ಕೂಲ್ ಒಳಗೆ ಜೋಕ್ ಮಾಡ್ತೀವಿ, ಸೆಲ್ಫಿ ಕೊಡ್ತೀವಿ, ಕಿಶನ್ ಮೊಬೈಲ್ ತೊಗೊಂಡು ಹೋಗ್ತೀವಿ, ಏನು ಬೇಕಂತ ಮಾಡ್ತೀವಿ ಟೀಚರ್ಸ್. ಅಷ್ಟು ನಿಮಗೆ ನಾವು ಇದಕ್ಕೆ ಫ್ರೀಡಮ್ ಕೊಟ್ಟೇವಪ್ಪ ಅಂದ್ರೆ, ಆ ಫ್ರೀಡಮ್ ಇದ್ರೆ ನೀವು ಮುಂದೆ ಬರಲಿ ಅಂತ ಅಷ್ಟೇ. ಆ ಫ್ರೀಡಮ್ ಇದ್ರೆ ಹಿಂದೆ ಹೋಗ್ಲಿ ಅಂತ ಕೊಟ್ಟಿಲ್ಲ ನಾವು. ನೀವು ಅದ್ರ ಮೈನಸ್ ತೊಗೊಳಕತ್ತಿರಲ್ಲ. ಫ್ರೀಡಮ್ ಕೊಟ್ಟಿದ್ದು ನೀವೇನು ಮಾಡಿದ್ರಿ, ಮೈನಸ್ ತೊಗೊಂಡ್ರಿ ನಮ್ಮ ಕಡೆಯಿಂದ.
ಪ್ಲೀಸ್ ಇದು ನಾನು ರಿಕ್ವೆಸ್ಟ್ ಅನ್ಕೋರಿ, ಪ್ಲೀಸ್ ಇನ್ಮೇಲೆ ರೆಸ್ಪೆಕ್ಟ್ ಮಾಡಿರಿ ಟೀಚರ್ಸ್ಗೆ. ರಾಧಾಕೃಷ್ಣ ಅವ್ರ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿಲ್ಲ ಅನ್ಕೊಂತೇನೆ ನಾನು. ಗೊತ್ತು ಮಾಡ್ಕೋಬೇಕು. ನಾವು ಒಂದು ಫಂಕ್ಷನ್ ಮಾಡ್ತೀವಪ್ಪ ಅಂದ್ರೆ ತಿಳ್ಕೊಬೇಕು. ಇವಾಗ ಮೊನ್ನೆ ಹೇಳ್ತಾರೆ ಕೇಳಿದೆ ನಾನು, ಟೀಚರ್ಸ್ಗೆ ಯಾವ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಒಬ್ರಿಗೂ ಗೊತ್ತಿಲ್ಲ. ಪ್ರತಿ ಹುಡುಗಿಯರಿಗೂ ಗೊತ್ತಿಲ್ಲ, ಹುಡುಗರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಎದುರು ಸಲ ಟೀಚರ್ಸ್ಗೆ ಮಾಡ್ತೀವಿ ಬೇಡ, ಫೋಟೋ ಹೆಸರು ಅದು ಗೊತ್ತಿರ್ಬೇಕಾ? ಮತ್ತು ಅದೇ ಗೊತ್ತಿಲ್ಲ ನೀವು ಸ್ಕೂಲಿಗೆ ಅದಕ್ಕೆ ಬರ್ತೀರಿ. ಈಗ ನಾಳೆ ಒಂದು ದಿನಾಚರಣೆ ಮಾಡೋದು, ಇನ್ನೂ ಸಹ ಪೋಸ್ಟರ್ ನೋಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಂಬರ್ಬೇಕು. ಇದನ್ನ ಎದಕ್ಕೆ ಮಾಡ್ತಾರೆ, ಇವತ್ತು ಇವ್ರದ್ದೇ ಫೋಟೋ ಹಾಕಿರ್ಬೇಕು ಟೀಚರ್ಸ್ಗೆ ಕೊಡುಗೆ ಏನೈತಿ ಇವ್ರದ್ದು, ಅದನ್ನೆಲ್ಲ ತಿಳ್ಕೊಬೇಕಲ್ಲ. ಹೌದಿಲ್ಲ? ನೀವು ಹುಟ್ಟಿದಾಗ ನಿಮ್ಮ ಕೊಡುಗೆ ಏನಂದ್ರೆ ನಿಮ್ಮ ಅಪ್ಪ ಅಮ್ಮಂದು ಹೇಳ್ತಾರೆ, ಕಷ್ಟಪಡ್ತೀರಿ ಹೊಲ್ದಾಗ ದೂರ, ಅದೆಲ್ಲ ಕೊಡುಗೆ, ಅದೆಲ್ಲ ನಿಮ್ಗೆ ಬರೋದು. ಪ್ಲೀಸ್ ನಿಮ್ಮ ಅಪ್ಪ ಅಮ್ಮನ ಪ್ಲೀಸ್ ಕೈ ಮುಗಿ ಕೇಳ್ತೀನಿ, ತಲೆಯಾಗಿ ತೊಗೋರಿ. ಏಕೆ ನಾವು ಕಳ್ಕೊಂಡಿರೋದೇ ನಮ್ಗೆ ಗೊತ್ತಿದ್ದು ನೋವು. ಅದು ಕಳ್ಕೊಂಡ್ಮೇಲೆ ಇದ್ದಾಗ ನಮ್ಮ ಅಪ್ಪಗೆ ನಾ ಎಷ್ಟು ಖುಷಿ ಪಡಿಸಿದ್ರೆ ನಮ್ಮ ಅಪ್ಪ ಏನೋ ಖುಷಿ ಬದುಕ್ತಿದ್ದಾರೆ. ಇದ್ದಾಗೆ ಅವ್ರು ಖುಷಿಲೇ ನೋಡ್ಕೋರಿ. ಓದಕ್ಕೆ ಬರಲಿ ಅಂದ್ರೆ ಅವ್ರು ಕನ್ವೆ ಮಾಡ್ರಪ್ಪ, ನನಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ನಾ ಇಂಥದ್ದು ಮಾಡ್ತೀನಪ್ಪ, ನಾ ಇಂಥದ್ದು ಮಾಡ್ತೀನಮ್ಮ ಅಂತ ನೀವು ಹೇಳ್ಬೇಕು ಅವ್ರಿಗೆ. ಅಂತ ನಿಮ್ಗೆ ಅವರು ಏನೋ ಒಂದು ದಾರಿ ಹಚ್ಕೊಡ್ತಾರ. ಇಲ್ಲ ನಾನು ಹಂಗೋ ಹಿಮಾಲ್ ಕಲಿಸ್ತೀನಿ, ಟ್ಯಾಕ್ಟ್ರಿ ಹೊಡಿತೀನಿ, ನಾಯಿಗೆ ಅಡ್ಡಾಡ್ತೀನಿ, ಬಸ್ ಓಡಿಸ್ತೀನಿ ಅಂದ್ರೆ ನಡೆಯಲ್ಲ ನೋಡೋ ಹುಡುಗರು ಹೇಳತ್ತೀನಿ ನೀವು. ಜೀವನ ಅದಲ್ಲ, ಮಸ್ತಾಗಿ ಇರಬೇಕು. ನೀವು ಅಂದ್ಕೊಂಡಿದ್ದು ಆಸೆ ಎಲ್ಲ ಪಡ್ಬೇಕಪ್ಪ ಅಂದ್ರೆ ಸದ್ಯ ಅಂತ ಟೀಚರ್ಸಿಗೆ ಗೌರವ ಕೊಡಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು, ಇದ್ರಾಗ ಹಿರಿಯರಿಗೆ ಗೌರವ ಕೊಡ್ಬೇಕು ಅಷ್ಟೇ. ಗೌರವ ಅಂತ ಲೈಫ್ ಐತೆ ನಾವು ಹೇಳ್ತೀನಿ ನಾನು. ತಿಳ್ಕೊಂಡ್ರೆ ಎಲ್ಲರೂ. ಥ್ಯಾಂಕ್ ಯು ಸೊ ಮಚ್.